ಗೋವಿಂದರಾಜ್ ಅವರೇ ಭಾರಿ ಡೈಲಾಗ್ ಹೊಡಿತಿದ್ರಲ್ಲ ಅಶೋಕ್ ಅವರು. ಒಂದು ನಿಮಿಷ ನಟರಾಜ್ ಗೌಡ್ರೆ, ಭಾರಿ ಡೈಲಾಗ್ ಹೊಡಿತಿದ್ರಲ್ಲ ಅಶೋಕ್ ಅವರು. ಏನು ಲಾಭದಲ್ಲಿ ಬಿಟ್ಟು ಹೋಗಿದ್ರ? ನಂಬರ್ 1. ನಂಬರ್ 2, 2023ರಿಂದ ನೀವು ಹಿಂಬಾಕಿ ಕೊಡ್ತೀವಿ ಅಂತ ಹೇಳಿದ್ರಲ್ರಿ ಸರ್ ಇವರು. 2020ರಿಂದನಾ? 2020ರಿಂದ ಹಿಂಬಾಕಿ ಕೊಡ್ತೀವಿ ಅಂತ ಹೇಳಿ 2023ಕ್ಕೆ ನಾವು ತಾವು ಎಕ್ಸಿಟ್ ಆದ್ರಲ್ಲ 2 ವರ್ಷದ ಹಣ ಕೊಟ್ಟು ಹೋಗ್ಬೇಕಾಗಿತ್ತು. 2 ವರ್ಷದ ಹಣ ಕೊಡ್ಲಾರ್ದೆ ಇವತ್ತು ಕುತ್ಕೊಂಡು ಪ್ರೆಸ್ ಮೀಟ್ ಮಾಡಿ ನನ್ನ ಅವಧಿಯಲ್ಲಿ ಏನಾದರೂ ನಾನು ಬಾಕಿ ಉಳಿಸಿ. ನಿಮ್ಮ ಅವಧಿದು ಯಾರು ಕೇಳ್ತಿದ್ದಾರ್ರಿ ಅಶೋಕ್? ಒಂದು ನಿಮಿಷ, ಅಶೋಕ್ ಅವ್ರ ಅವಧಿದು ಯಾರು ಕೇಳ್ತಿಲ್ಲ. ನೀವು ಎಕ್ಸಿಟ್ ಆಗುವಾಗ ಅವಧಿ 2 ವರ್ಷದ ಬಾಕಿ ಉಳಿಸೋದ್ರಲ್ಲ ಅದನ್ನ ಕೇಳ್ತಿದಾರೆ. ಅದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ. ನನ್ನ ಅವಧಿಯಲ್ಲಿ ನಾನು ಉಳಿಸೋಗಿದ್ನಂದ್ರೆ ಏನ್ ಕನೆಕ್ಷನ್ ಒಂದಕ್ಕೊಂದು? 2020ರಿಂದ 22 ಎಂಡ್ವರೆಗೂ ಮೇಡಮ್ ಪ್ರಪಂಚದಲ್ಲಿ ಕಂಡರಿಯದಂಥ ಒಂದು ಕಾಯಿಲೆ ಬಂತು, ಕರೋನಾ ಅಂತ. ಈ ಕೊರೋನಾ ಸಮಯದಲ್ಲಿ ಯಾವುದೇ ಆರ್ಥಿಕ ವಹಿವಾಟಿಕೆ ಎಲ್ಲವೂ ಹೊಡೆತ ಬಿದ್ದಂತ ಸಂದರ್ಭದಲ್ಲಿ ಅದು ಮಾಡಕ್ಕಾಗಿಲ್ಲ. ತದನಂತರ ಇಲ್ಲಿ ಕೇಳಿ ಮೇಡಮ್, ಇದು ಒಪ್ಕೋಣ ಅಂತ ಪ್ರಶ್ನೆ ಎಲ್ಲರೂ ಒಪ್ಕೋಬೇಕು. ನೀವು ಒಪ್ಕೋಬೇಕು ಅದನ್ನ. ನೀವು ಎಸ್ ಅಂತ ಹೇಳ್ಬೇಕು. ಯಾಕೆ ಅಂತ ಕೇಳಿ ಮೇಡಮ್, ಇವತ್ತು ಅಲ್ಲ ಯಾವ್ಯಾವ ದೇಶದ ಆರ್ಥಿಕ ಪರಿಸ್ಥಿತಿ ಹೊಡೆದ್ರು ಭಾರತದ ನಾನು ಅಧಿಕೃತವಾಗಿ ಹೇಳಕ್ಕೆ ಬಂದಿರ್ತಕ್ಕಂಥದ್ದು. ಕೇಳ್ರಿ, ಈಗ ಅಶೋಕ್ ಅವ್ರು ಏನ್ ಹೇಳಿದ್ರು ಹೇಳಿ, ನಾವು ಬಾಕಿನೇ ಉಳಿಸಿಲ್ಲ ಅಂತ. ಕೇಳ್ರಿ ಮುಗ್ಸಾಕ್ ಬಿಡ್ರಿ. ನಾವು ಬಾಕಿನೇ ಉಳಿಸಿಲ್ಲ ಅಂತ ಹೇಳೋದಿದೆಯಲ್ಲ ಅದು ಶುದ್ಧ ಸುಳ್ಳು. ಹೌದ್ರಿ, ನಾವು ಬಾಕಿ ಉಳಿಸ್ಕೊಂಡ್ವಿ. ಯಾಕಂದ್ರೆ ಕೊರೋನಾ ಟೈಮ್ ಇತ್ತು, ಇಡೀ ಪ್ರಪಂಚದ ಆರ್ಥಿಕ ಸ್ಥಿತಿಗತಿಗಳು ಅಲ್ಲೋಲ ಕಲ್ಲೋಲ ಆಯ್ತು. ನಾವು ಪ್ರಾಮಿಸ್ ಮಾಡಿದ್ವಿ, ಅವ್ರು ಕೊಡಕ್ಕಾಗಿಲ್ಲ, ನಾವು ಬಾಕಿ ಉಳಿಸಿದೀವಿ. ಬಂದಿರುವಂತ ಸರ್ಕಾರಗಳು ಅಂತ ಹೇಳ್ಬೇಕು ಹೊರತು ನಾವು ಇಂದ್ರ ಚಂದ್ರ ಇಳಿಸಿದ್ವಿ, ಸ್ವರ್ಗ ಇಳಿಸಿದ್ವಿ, ನೀವು ಇಳಿಸಿಲ್ಲ ಅಂತ ಕಂಪ್ಯಾರಿಸನ್ ಅಲ್ಲಿ ದಟ್ ಇಸ್ ಟೋಟಲ್ ಕಂಪ್ಯಾರಿಸನ್. ಯಾಕೆ ಅಂತ ಕೇಳಿ ಮೇಡಮ್, ಈಗ 2023ಕ್ಕೆ ಅವ್ರಿಗೆ 15% ಒಂದು ಏನು 25% ಬೇಡಿಕೆ ಇತ್ತಲ್ಲ ಸರ್ಕಾರಿ ನೌಕರದು, ಅದನ್ನು 15% ಆದರೂ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ನ ಪಾಸ್ ಮಾಡಿ ಹೋಗಿದ್ದಂಥದ್ದು. ಇವರು 2023ರಲ್ಲಿ ಯಾವಾಗ ತಿಂಗಳು ಅಲ್ಲ, ಅದು ಜನವರಿ ಹತ್ತತ್ರ ಅನ್ಸುತ್ತೆ. ಜನವರಿ ಸರ್, ಮಾರ್ಚ್ ತಿಂಗಳಲ್ಲಿ ನಿಮ್ದೆ 38 ತಿಂಗಳು ಕೆಲಸ ನೀವೇನು ಬಹಳ ಗಣಂದಾರಿ ಕೆಲಸ ಮಾಡಿ ಹೋಗಿಲ್ಲ. ನೀವು ಕ್ಲೇಮ್ ಮಾಡ್ಕೊಳಕ್ಕೆ ಅಲ್ಲ. ಒಂದ್ ನಿಮಿಷ, ಯಾವಾಗ ಪ್ರಾಕ್ಟಿಕಲ್ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇನ್ ಮಾಡಿಲ್ಲ. ಇವತ್ತು 36 ತಿಂಗಳು ಪ್ರಶ್ನೆ ಕೇಳ್ಬಿಟ್ಟು ಉತ್ತರ ತಗೊಳ್ಳಿಲ್ಲ ಅಂದ್ರೆ ತಪ್ಪಾಗುತ್ತೆ. 36 ತಿಂಗಳಲ್ಲಿ ಇವತ್ತು 26 ತಿಂಗಳು ಕೊಟ್ಟಿದ್ದಾರೆ. ಬಜೆಟ್ ಅಲ್ಲಿ ನಾನು ಅಪ್ರೂವ್ ಮಾಡ್ಕೊಡ್ತೀನಿ, ಅಪ್ರೂವ್ ಮಾಡಿ ಕೊಡ್ತೀನಿ. ರಿಲೀಸ್ ಮಾಡಿಲ್ಲ ಇನ್ನ, ನಿಮ್ಗೆ ಗೊತ್ತಿಲ್ಲ ಈ ಸರ್ಕಾರ. ನಾನು ಮುಂದಕ್ಕೆ ಹೋಗಲ್ಲ. ನಾನು ಒಂದ್ ನಿಮಿಷ, 2023 ಮಾರ್ಚ್ ಅಲ್ಲಿ ನೀವು 15% ಏರಿಕೆ ಮಾಡಿದ್ರೆ ಹೌದಾ? ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಮಾರ್ಚ್ ಕಳೆದು 15-20 ದಿನಕ್ಕೆ ಎಲೆಕ್ಷನ್ ಇತ್ತು. ಅದಕ್ಕೆ ನೀವೇ ಬೇಕೇನು? ಕೊಟ್ಟಿದ್ದಿಲ್ಲ, ಬಿಟ್ಟಿದ್ದಿಲ್ಲ, ಪೇಪರ್ನಾಗ 15% ಅಂತ ಬರ್ದೋಗಕ್ಕೆ ನೀವೇ ಬೇಕಾಗಿತ್ತ? ಏನ್ ಬದ್ಧತೆ ಸರ್? ಎಲೆಕ್ಷನ್ಗೆ ಹೆಲ್ಪ್ ಆಗ್ಲಿ, ನಮ್ಮ ಸಾರಿಗೆ ನೌಕರರ ಕುಟುಂಬಸ್ಥರು ಅವರು ವೋಟ್ ಹಾಕ್ಲಿ ಅಂತ ಆನ್ ಪೇಪರ್ 15% ನಾನು ಅದನ್ನು ಕೇಳ್ತೀನಿ. ಅದನ್ನೇ ಕೇಳಿದೀನಿ ನಟರಾಜ್ ಗೌಡ್ರಿಗೆ. ನೀವೇನ್ ಮಾಡೋದ್ರಿ ಅನ್ನೋದನ್ನು ಕೇಳ್ತಿದ್ದೀನಿ. ಇಬ್ಬರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಟಿಕೆಟ್ ಬೆಲೆ ಜಾಸ್ತಿ ಮಾಡಿದ್ರು. ಯಾರಿಗೋಸ್ಕರ ಜಾಸ್ತಿ ಮಾಡಿದ್ರು? ಇವತ್ತು ಹೊರೆ ಮಾಡ್ಲಿಲ್ವಾ ಅದೇ ಪ್ರಯಾಣಿಕರಿಗೆ? ದಯವಿಟ್ಟು ನಾಳೆಯಿಂದ ಅಶೋಕ್ ಅವರು ಪ್ರೆಸ್ ಮೀಟ್ ಮಾಡಿ ಮಾತಾಡೋದು ಬಿಟ್ಬಿಡ್ರಿ. 2,000 ಕೋಟಿ ಪೆಂಡಿಂಗ್ ಇದೆ. ಅದೇ BMTCಗೆ ಇನ್ನ 1,100 ಕೋಟಿ ಕೊಡ್ಬೇಕು. ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ಕಮ್ಮಿ 1,000 ಕೋಟಿ ಪೆಂಡಿಂಗ್ ಇದೆ. ಅದೇ ನಾವು ಪೆಂಡಿಂಗ್ ಬಿಟ್ಟಿರೋದಲ್ಲ, ಇವತ್ತಿನ ಕಳೆದ 3 ವರ್ಷದಿಂದ ಪೆಂಡಿಂಗ್ ಇರ್ತಕ್ಕಂಥದ್ದು. ಕೇಳಿಸ್ಕೊಳ್ಳಿ, 2020ರಿಂದ 2023 ಎಷ್ಟು ಕೋಟಿ ಪೆಂಡಿಂಗ್ ಇಟ್ಟಿದ್ರಿ? ಇಲ್ಲಿ ಕೇಳಿಲಿ, ಟಿಕೆಟ್ ನ ದುಡ್ಡೇ ಕೊಟ್ಟಿಲ್ಲ. 40 ಕೋಟಿ ಹಣವನ್ನ ಬಿಜೆಪಿ ಗವರ್ನಮೆಂಟ್ ಕೊಡಬೇಕಾಗಿತ್ತು. ನಟರಾಜ್ ಗೌಡ್ರೆ ಸರ್, 38 ತಿಂಗಳು ಮೇಡಮ್, 38 ಬಿಜೆಪಿ ಅವರು ಎಷ್ಟು ಕೊಡಬೇಕಾಗಿತ್ತು? 38 ತಿಂಗಳು ಹಿಂಬಾಕಿ ಈಗೇನು ಸಿದ್ದರಾಮಯ್ಯನವರು ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದಾರಲ್ಲ, ಈ ದುಡ್ಡು ಸಂಪೂರ್ಣ ಬಿಜೆಪಿ ಗವರ್ಮೆಂಟಿನ 38 ತಿಂಗಳ 1,740 ಕೋಟಿ ಹೆಚ್ಚುವರಿ ಹಣವನ್ನ
BJP ಸರ್ಕಾರನೇ ಬರೆಸಿ ಹೋಗಬೇಕಾಗಿತ್ತು. ತರಾತುರಿನಲ್ಲಿ 15% ವೇತನ ಹೆಚ್ಚಳವನ್ನು ಮಾಡಿದಂಥ ಸರ್ಕಾರ ವೇತನದ ಹಿಂಬಾಕಿಯನ್ನು ಘೋಷಣೆ ಮಾಡದಲ್ಲೇ ಹೋಗುತ್ತೆ. ಇವತ್ತು ಆ ವಿಚಾರವಾಗಿಯೇ 38 ತಿಂಗಳ ಹಿಂಬಾಕಿ ನಡೀತಾ ಇರ್ತದೆ. ಇದೆ ಅಶೋಕ್ ಅವ್ರು ಮಾತಾಡೋದು ಅವ್ರು ಮಾತಾಡೋದು ಅಲ್ಲ ಮೇಡಮ್, ನಾವು ರಾಜಕೀಯ ಮಾತಾಡಕ್ಕೆ ಬಂದಿಲ್ಲ. ನಾವು ರಾಜಕೀಯ ಮಾತಾಡ್ತಾ ಇಲ್ಲ. ಪ್ರಶ್ನೆ ಅಲ್ಲ ಮೇಡಮ್, ಮುಂದಿನ ಬಜೆಟ್ ಘೋಷಣೆ ಮಾಡಬೇಕಂತ ಸಂದರ್ಭದಲ್ಲಿ ಅದು ಬಜೆಟ್ ಸೇರಿಸ್ಕೊಂಡು ಮಾಡುವಂತ ಕೆಲಸ ಮಾಡಬೇಕಾಯ್ತು. 4 ಲಕ್ಷ ಕೋಟಿ ಬಜೆಟ್ ಮಾಡಿದಂತ ಮುಖ್ಯಮಂತ್ರಿಗಳಿಗೆ ಇವತ್ತೇನಾಗಿದೆ ಕೊಡೋದಕ್ಕೆ? ನೋಡಿ ಮೇಡಮ್, 2 ವರ್ಷ ಕೊರೋನಾ ಇಂದ ತತ್ತರಿಸಿತ್ತು. ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ದುಡ್ಡು ಕೊಡೋಕ್ಕೂ ಆಗಲಿಲ್ಲ, ಮಾಡಕ್ಕೂ ಆಗಲಿಲ್ಲ. ಈ ಸರ್ಕಾರಕ್ಕೆ 3 ವರ್ಷ ಆಗಿದೆ. ಇನ್ನ ಹಿಂದಿನ ಸರ್ಕಾರ ಮಾತಾಡ್ತಾ ಇದ್ದಾರೆ ಇದು ಸರ್ಕಾರದ ವೈಫಲ್ಯ. ಯಾಕೆಂದ್ರೆ 3 ವರ್ಷದಿಂದ ಏನ್ ಮಾಡ್ತಾರೆ? ಯಾವ ಅಭಿವೃದ್ಧಿ ಕೆಲಸ ಹೊಸ ಬಸ್ ತಗೊಂಡಿದೆ ಮೇಡಮ್? ಅದಿರ್ಲಿ ಮೇಡಮ್, ಇವತ್ತು ಸಾರಿಗೆ ನೌಕರರು 323 ಜನ ಅಲ್ಲ, ಇವತ್ತೇ ಹೈಕೋರ್ಟ್ಗೊಂದು ಮೊನ್ನೆ ದಿನ ಅವರು ಇದು KSRTC ಒಂದು ರಿಪೋರ್ಟ್ ಕೊಟ್ಟರು. ನಮಗೆ ಎಲ್ಲವೂ ನಷ್ಟದಲ್ಲಿರೋದ್ರಿಂದ ನಾವು ಇವನ್ ಕರೋನಾದ ಸತ್ತಂತ ನೌಕರ ಸಿಬ್ಬಂದಿಯ ಕುಟುಂಬಕ್ಕೆ ಪರಿಹಾರದ ಹಣವನ್ನು ಕೊಟ್ಟಿಲ್ಲ. ಅದು ಕೋರ್ಟ್ ಹಾಕೊಂಡು ಕೇಳೋಂಥ ಪರಿಸ್ಥಿತಿ ಎಂಪ್ಲಾಯಿಗಳಿಗೆ ಬಂದಿದೆ. ಈ ರೀತಿಯಾದ ಒಂದು ದರಿದ್ರ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ರೆ ಯಾರಿಗೆ ಅನುಕೂಲ ಆಗ್ತಾ ಇದೆ ಹೇಳಿ? ಒಂದು ಇಲಾಖೆಯಲ್ಲಿ ಇಂಥ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ, ರಾಜ್ಯಕ್ಕೆ ಒಳ್ಳೇದಾಗ್ತಾ ಇದೆ, ಜನಕ್ಕೆ ಒಳ್ಳೇದಾಗ್ತಾ ಇದೆ ಅನ್ನೋದ ಯಾವ್ದನ್ನ ಇದ್ರೆ ತೋರಿಸ್ಲಿ. ಪ್ರತಿ ಕಳೆದ 3 ವರ್ಷದಿಂದ ಹೇಳ್ತಾ ಇರೋದೇನಂದ್ರೆ ಹಿಂದಿನ ಸರ್ಕಾರ ಗುತ್ತಿಗೆದಾರರಿಗೆ ಹಣ ಕೊಡಲಿಲ್ಲ, ಅವರು ಕೂಡ ಪ್ರತಿಭಟನೆ ಮಾಡ್ತಾರೆ. ಒಂದ್ ನಿಮಿಷ, ನೀವಿಬ್ರು ಮಾತಾಡ್ಬೇಡ್ರಿ. ನಟರಾಜ್ ಗೌಡ್ರೆ ಮತ್ತೆ ನಮ್ಮ ಗೋವಿಂದರಾಜ್ ಅವರು ಇಬ್ರು ಮಾತಾಡ್ಬೇಡಿ. 5,000 ಕೋಟಿ ಲಾಭ ನಡೀತಾ ಇದೆ. ಯಾವ ಲಾಭದಲ್ಲಿ ನಡೀತಾ ಇದೆ? ಜಾಸ್ತಿ ಆಗಿದೆ ಅಂತ ಹೇಳಿ. ಗೋವಿಂದರಾಜ್ ಅವರೇ, ನೀವು ಸುಮ್ಮನೆ ರೀ. ಮಾರಲ್ ಆಫ್ ದ ಸ್ಟೋರಿ, ನೀವು BJP ಮತ್ತು ಕಾಂಗ್ರೆಸ್ ಅವರು ಒಂದೇ ಬಳ್ಳಿಯ ಹೂಗಳು. ನೀವು ಕೊಡ್ಲಾರ್ದು ಬಾಕಿ ಇಟ್ಕೊಂಡು ಇವತ್ತು ಭಾಷಣ ಬಿಗಿತೀರಿ. ಅವರು ಕೊಡ್ಲಾರ್ದು ಇಷ್ಟು ದಿನ ಬಿಟ್ಟು ಅವರು ಭಾಷಣ ಹೊಡಿತಾರೆ. ಅವ್ರನ್ನ ಕೇಳಿದ್ರೆ BJP ಅವ್ರು ಬಾಕಿ ಇಟ್ಕೊಂಡಿರೋದು ಅದನ್ನ ಕೇಳ್ರಿ ಅಂತಾರೆ ಕಾಂಗ್ರೆಸ್ ಅವರು. ನಾವು BJP ಅವ್ರನ್ನ ಕೇಳಿದ್ರೆ 3 ವರ್ಷ ಆಯ್ತಲ್ಲ, ಇವ್ರು ಬಂದು ಅವ್ರನ್ನ ಕೇಳಿ ಅಂತೀರಿ. ಇಬ್ರು ಬಾಕಿ ಉಳಿಸಿ, ಇಬ್ರು ನೀವು ಸಾರಿಗೆ ನೌಕರರ ವಿಲನ್ಗಳು. ನೀವು ಇಬ್ರು ಕೂಡ ಸಾರಿಗೆ ನೌಕರರ ವಿಲನ್ಗಳು. ನಿಮ್ಗೆ ಮಾತಾಡುವಂತ ಯಾವ ನೈತಿಕತೆನೂ ಇಲ್ಲ. ಬಂದು ಇಲ್ಲಿ BJP ನಾಯಕರು ಮೊಸಳೆ ಕಣ್ಣೀರು ಸುರಿಸಬೇಡಿ, ನೀವು ರಾಜಕೀಯ ಮಾಡಕ್ ಹೋಗ್ಬೇಡಿ. ಆ ಕಡೆ ಕಾಂಗ್ರೆಸ್ ಅವರು ಅಷ್ಟೇ, ನಿಮಗೆ ಚೂಟಿ ನೀವು ಜೀವಂತಿದ್ದೀರಿ ಸರ್, ನೀವು ಜೀವಂತಿದ್ದೀರಿ ಅನ್ನೋ ಮಟ್ಟ ನೀವು ಸುಮ್ಮನೆ ಇರ್ತೀರಿ. ನಿಮಗೆ ಚೂಟಿ ಒಂದು ಚುಚ್ಚಿದ ತಕ್ಷಣ ನೀವು ಜಾಗೃತರಾಗ್ತೀರಿ. ಇವತ್ತು ಮುಷ್ಕರ ಅಂದ ತಕ್ಷಣ ಯದ್ನ ಬಿದ್ನ ಅಂತ ಅಕ್ರಮ್ ಪಾಷ ಓಡೋಗ್ತಾರೆ. ಇಷ್ಟು ದಿನ ಏನು ಮಾಡ್ತಿದ್ರು ಸಾಹೇಬ್ರು?